ಗೈಸ್ ನಮ್ಮಮ್ಮ ಸಖತ್ತಾಗಿ ಬಕ್ರ ಮಾಡ್ತಾ ಇದಾರೆ ಇವತ್ತು. ಹುಪ್ಪಿಟ್ಟು ನನ್ ಮಗಳು ಇದನ್ನ ನೋಡಿ ಓಡೋದ್ಲು ತಲೆಕೆಟ್ಟು. ಯಾಕಾದ್ರೂ ಹಾಳಾದವಳು ಸ್ನಾಕ್ಸ್ ಕೇಳ್ಬಿಟ್ನು ಅಂತ ಇವಾಗ ಫೀಲ್ ಆಗಕ್ ಶುರು ಆಗ್ತದೆ ನಂಗೆ. ನಿಜವಾಗ್ಲೂ ಚೆನ್ನಾಗಿರುತ್ತಾ? ನನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಾಗ್ತಾ ಇದೆ. ಏನೋ ಮೇಯ್ತಾ ಇದೀಯಾ ಕೂತ್ಕೊಂಡು? ಬಡವರ ಬಾದಾಮಿ, ಬಡವರಮ್ಮ ನಾವು ಬಾದಾಮಿ ತಿನ್ನಕತ್ತದ ಟೈಮ್ ಪಾಸ್ ಮಾಡಕ್ಕೆ. ನಿಂಗೆ ತಲೆ ಸುತ್ತ ಪಿತ್ತ ಬರಲ್ವಾ ತಿಂದ್ರೆ? ನನಗೆ ಪಿತ್ತ ಜನಕ್ಕೆ ಹಂಗನೇ ಇಲ್ಲ, ಪಿತ್ತ ಎಲ್ಲ ಬರ್ತದೆ, ಏನಿಲ್ಲ ನನಗೆ, ಏನು ಸೈಡ್ ಎಫೆಕ್ಟ್ ಆಗಲ್ಲ. ತಿನ್ನೋದು ಇದ್ರ ಜೊತೆಗೆ ಒಂಚೂರು ಬೆಲ್ಲ ಕಚ್ಕೊಂಡು ತಿಂತಾ ಇರೋದು. ಯಾವ ತಲೆನೋವು ನನ್ನ ಮಗನ ಬರಲಿ ನನ್ನ ಹತ್ರಕ್ಕೆ ಹೊಡೆದು ಕಳಿಸ್ತೀನಿ ಆಚೆಗೆ. ಬಾಗಿಲು ಹೆಂಗೂ ತೆಗ್ದಿದ್ದೀನಿ. ನಾನು ಕಳ್ಳೆಕಾಯಿ ತಿಂದರೆ ಆಗಲ್ಲ ನನಗೆ. ಅಸಿಡಿಟಿ, ತಲೆ ಸುತ್ತು, ವಾಂತಿ ಬರಂಗಾಗುತ್ತೆ. ಆಗ ನೀನು ನನ್ನ ಮಗಳಲ್ಲ, ನಿಮ್ಮ ಅಪ್ಪನ ಮಗಳು. ಪಿತ್ತಿ ಕೊಟ್ಟಿರೋದು ಅಂತ ಹೇಳುವ. ನೋ ಡಬಲ್ ಮೀನಿಂಗ್ ಗೈಸ್. ಕಳ್ಳೆಕಾಯಿ ಪಿತ್ತ ಹೇಳಿದ್ದು ನಾವು, ಬೇರೆ ಪಿತ್ತ ಅಲ್ಲ. ಒಂಥರ ಬೀಜ ಕೊಟ್ಟಿದ್ದು. ಅಮ್ಮ ನಾವು ಹೊಟ್ಟೆ ಹಸಿದೆ ಇದೆ ಅಮ್ಮ. ನೀನು ಏನಮ್ಮ ಕಳ್ಳೆಕಾಯಿ ನೀನು ಹಿಂಗೆ ಮಾಡ್ತೀಯ ಅಂತಾನೆ ನಾನು ವಿಡಿಯೋ ಮಾಡಿ ನೀನೇನೇನು ಆಟಾಡ್ತೀಯ ಅಂತ ತೋರ್ಸೋದು ನಾನು. ನಮ್ಮಮ್ಮ ನೋಡು ನಂಗೆ ಮಾತ್ರ ಏನೋ ಕೊಡ್ದಿರಾ ಕಳ್ಳೆಕಾಯಿ ತಿನ್ಕೊಂಡು ಕುಂತಿದ್ಯಾ. ಟೈಮ್ ಪಾಸ್ಗೆ ಪಾರ್ಕ್ ಬಸ್ ಸ್ಟ್ಯಾಂಡಲ್ಲೆಲ್ಲ ಏನು ತಿಂತಾರೆ ಹೇಳಿ? ಏನು ತಿಂತಾರೆ? ಇದೇ ತಿನ್ನೋದು. ಹೆವಿ ಹೆಲ್ತ್ ಬೆನಿಫಿಟ್ಗೆ. ಇವಾಗ ಹೆಲ್ತ್ ಬೆನಿಫಿಟ್ ನೀನು ಕಳ್ಳೆಕಾಯಿ ಹೋಗಿ ತಿನ್ಕೊ. ನನಗೇನಾದ್ರೂ ಮಾಡಿಕೊಡಮ್ಮ. ಉಪ್ಪಿಟ್ಟಿದೆ ಕೊಡ್ಲ ಬಂಗಾರಿ? ಬೆಳಗ್ಗೆ ತಿಂಡಿ ಮಾಡೋದಷ್ಟೇ. ಒಂದಿಷ್ಟಿದೆ ಆಗಲ್ಲಮ್ಮ ಪ್ಲೀಸ್. ಬೆಳಗ್ಗೆ ತಿನ್ನಲ್ಲಮ್ಮ ಉಪ್ಪಿಟ್ಟು. ಮಿಕ್ಬಿಡ್ತಲ್ಲ. ಮಿಕ್ಬಿಟ್ರೆ ನಾನೇನು ದೊಡ್ಡದನ್ನ ನಾನು ಮಿಕ್ಕಿದೆಲ್ಲ ತಿನ್ನಕ್ಕೆ ಇಂಡಿ ಬೂಸೋತಾರ. ನೋಡು, ನಾನು ಮಾಡೋ ಉಪ್ಪಿಟ್ಟು ಬೇರೆಯವರು ಉಪ್ಪಿಟ್ಟು ಕಂಪೇರ್ ಮಾಡಿ ಪಕ್ಕದಲ್ಲಿಡೋ. ಮಕ್ಳುಗಳು, ಈ ಕಾಲದ ಮಕ್ಕಳು ಉಪ್ಪಿಟ್ಟು ಅಂದರೆ ಆ ಕಾಂಕ್ರೀಟ್ ಯಾರು ತಿಂತಾರೆ ಅಂದ್ರೆ ಅಮ್ಮಂದ್ರುಗಳು ಉಪ್ಪಿಟ್ಟನ್ನ ಅಷ್ಟು ಮಟ್ಟಕ್ಕೆ ಕೆಡಿಸಿ ಇಟ್ಟಿರ್ತಾರೆ. ಮಾಡಕ್ಕೆ ಬಂದಿರಲ್ಲ. ದಯವಿಟ್ಟು ಯೂಟ್ಯೂಬಿಗೆ ಹೋಗಿ ರೆಸಿಪಿ ನೋಡಿ. ಸೆಲ್ಫ್ ಪ್ರಮೋಷನ್ ಮಾಡ್ಕೊಂತವ್ರೆ. ನನಗೆ ಹೊಟ್ಟೆಗೆ ಇಟ್ಟಾಗ್ತಾ ಇಲ್ಲ, ಇಲ್ಲಿ ಪ್ರಮೋಷನ್ ಮಾಡ್ಕೊಂತವ್ರೆ. ಉಪ್ಪಿಟ್ಟು ವಿಡಿಯೋ ನೋಡಿ ಗಾಯ್ಸ್, ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ ಅಂತ. ಇವಾಗ ಆಯಿತು, ನಿಂಗೆ ಒಂದು ಸ್ನ್ಯಾಕ್ಸ್ ಬೇಕು. ಅದು ತಂಗಳಲ್ಲ, ರಾತ್ರಿ ಮಾಡಿರೋದಲ್ಲ. ಏನೋ ಸ್ಕ್ಯಾಮ್ ಮಾಡ್ತವ್ರೆ ನಮ್ಮಮ್ಮ. ರಾತ್ರಿ ಮಾಡಿರೋದಲ್ಲ. ಇದಕ್ಕೂ ಲಿಂಕ್ ಇದೆ, ಉಪ್ಪಿಟ್ಟಿಗೂ ಲಿಂಕ್ ಇದೆ. ಇವಾಗ ನಾನು ಏನು ಮಾಡ್ಕೊಡ್ಬೋದು ನಿನಗೆ? ಗೆಸ್ ಮಾಡಿರೋದೇ ಇಲ್ಲ ನೀನು. ಉಪ್ಪಿಟ್ಟಲ್ಲೇ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ. ಅದು ಹೆಸ್ರೇನು ಗೊತ್ತಾ? ಉಪ್ಪಿಟ್ಟು ವಡ ಅಂತ. ಏನು ಹೇಳು? ಉಪ್ಪಿಟ್ಟು ವಡ. ಉಪ್ಪಿಟ್ಟು ವಡ ಅಂದರೆ ಉಪ್ಪಿಟ್ಟು ಸಪ್ರೇಟಾಗಿ ಇಟ್ಬಿಟ್ಟು ವಡೆ ಮಾಡಿ ನಿನಗೆ ಕೊಡಲ್ಲ, ಉಪ್ಪಿಟ್ಟನ್ನೇ ವಡ ಮಾಡಿ ಕೊಡ್ತೀನಿ. ಇವದೋಪು ಥರ ಆಯಿತು ನೀನು ಹೇಳ್ತಾ ಇರೋದು. ಏನದು? ಇವದೋಪು. ಅದು ಕನ್ನಡ ಫಿಲಿಮಲ್ಲಿ ಒಂದು ಜೋಕ್ ಇದೆ ಗೊತ್ತಾ? ಇವದೋಪು ಅಂದರೆ ನೆನೆ ಮಿಕ್ಕಿರೋದು ಇಡ್ಲಿ, ವಡೆ, ಸಾಂಬಾರು ಎಲ್ಲ ಕಲ್ಸ್ಬಿಟ್ಟು ತಿಂತಾರಲ್ಲ. ಹಂಗೆಲ್ಲ ಇಸ್ಕಿ ಬಿಸ್ಕಿ ಎಲ್ಲ ಇಲ್ಲ. ಒಳ್ಳೆ ತರಕಾರಿ ಉಪ್ಪಿಟ್ಟು ಮಾಡಿದ್ದೀನಿ, ಅದರಲ್ಲಿ ವಡೆ ಮಾಡ್ಕೊಡ್ತೀನಿ. ಬನ್ನಿ ತೋರಿಸ್ತೀನಿ. ನನ್ನ ಮಗಳು ಆಹಾ ಓಹೋ ಅಂತ ತಿಂತಾಳೆ ಹೊಟ್ಟೆ ಹೊಡ್ಕೊಂಡು. ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ. ತುಂಬ ಈಸಿ, ಅಷ್ಟೇನು ಖರ್ಚಿಲ್ಲ. ಬನ್ನಿ ತೋರಿಸ್ಕೊಡ್ತೀನಿ. ನಗಕ್ಕಾಗದೆ, ಅಳಕ್ಕಾಗದೆ, ಸಾಯಕ್ಕಾಗದೆ, ಬದುಕಕ್ಕಾಗದೆ, ಯಾಕಾದರೂ ಹಾಳಾದವಳು ಸ್ನ್ಯಾಕ್ಸ್ ಕೇಳ್ಬಿಟ್ನು ಅಂತ ಇವಾಗ ಫೀಲ್ ಆಗಕ್ಕೆ ಶುರು ಆಗ್ತದೆ ನನಗೆ. ಗೈಸ್ ಏನೇನೋ ವಡೆ ತಿಂದಿದ್ದೀನಿ ಗೈಸ್. ಉಪ್ಪಿಟ್ಟು ವಡೆ ಅಂತೆ. ನಮ್ಮಮ್ಮ ನನ್ನನ್ನು ಏನೋ ಒಂದು ಗತಿ ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ನನಗೆ ಉಪ್ಪಿಟ್ಟು ಖಾಲಿ ಆಗ್ಬೇಕಂತೆ ನಮ್ಮಮ್ಮನಿಗೆ. ಅದು ತಿಂದು ನಾನು ಬದುಕಿ ಇದ್ದರೆ ಹೇಳ್ತೀನಿ ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ. ತಿಂದ್ಬಿಟ್ಟು ಬದುಕಿದ ಮೇಲೆ ಹೇಳ್ತೀನಿ. ಏಯ್ ಅಮೃತ ಇದ್ದಂಗಿರುತ್ತೆ, ರೆಡಿ ತೋರಿಸ್ಕೊಡ್ತೀನಿ. ಮಜ್ಜಾ ಇರುತ್ತೆ. ನಾನು ಅದು ನೆನ್ಸ್ಕೊತಾ ಇದ್ರೇನೆ. ಸೂರ್ಯವಂಶ ಫಿಲಿಮಲ್ಲಿ ಇಡ್ಲಿನ ಉಪ್ಪಿಟ್ಟು ಮಾಡಿದ್ರು. ಸೂರ್ಯವಂಶ ಫಿಲಿಮಲ್ಲಿ. ಇವಾಗ ಈ ಆರ್ತಿ ವಂಶ ಮಾಡುತ್ತೆ ನೋಡ್ಕೊಳ್ಳಿ. ಈ ಆರ್ತಿ ವಂಶ ಮಾಡಿಕೊಡ್ತಾರೆ ಉಪ್ಪಿಟ್ಟು ವಡ. ಬನ್ನಿ ತಿನ್ನಿ, ನೀವೇ ಮಾಡ್ಕೊಂಡು ಟೇಸ್ಟ್ ಮಾಡ್ಕೊಂಡು ತಿನ್ಕೊಳ್ಳಿ. ಮನೇಲಿ ಏನಾದರೂ ಉಳಿದಿದ್ರೆ ಈ ಅಮ್ಮಂದಿರು ಈ ಥರ ಡುಬಾಕ್ ಮಾಡ್ತಾರೆ. ಈ ಥರ ಡುಬಾಕ್ ಮಾಡಿ ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಏನು ಹೇಳೋಣ ಗೊತ್ತಿಲ್ಲ. ಉಪ್ಪಿಟ್ಟಿಗೆ ಬೇಜಾರು ಅನ್ನೋರಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ನೀನು ಅದನ್ನು ಕೊಟ್ಬಿಟ್ಟು ಇದು ಏನು ಅಂತ ಕೇಳು. ಲ್ಯಾಬ್ಗೆ ಹೋಗ್ಬೇಕು, ಟೆಸ್ಟ್ ಮಾಡಕ್ಕೆ ಇದು ಏನು ಅಂತ ತಿಳ್ಕೊಬೇಕು. ಅವ್ರಿಗೂ ಗೊತ್ತಾಗಲ್ಲ ಬಿಡು, ಲ್ಯಾಬ್ ಅವ್ರಿಗೂ ಗೊತ್ತಾಗಲ್ಲ ಬಿಡು. ಮನೆಗೆ ಗೆಣಸು ಪಾಯಸ ಮಾಡಿದೆ, ಹೆಂಗಿತ್ತು ಹೇಳು? ಹಂಗೆ ಫ್ರೆಂಡ್ಸ್. ಯಾಕಾದ್ರೂ ಕೇಳ್ಬಿಟ್ಟು ನಾವು ಎಷ್ಟು ಜಿಗುಪ್ಸೆ ಬರ್ತೈತೆ ನನಗೆ. ಜಿಗುಪ್ಸೆ ಎಲ್ಲ, ಇನ್ನ ಜೀವನದಲ್ಲಿ ಉತ್ಸಾಹ ಉಲ್ಲಾಸ ಎಲ್ಲ ಬರುತ್ತೆ. ಕಮ್ ಉಪ್ಪಿಟ್ಟು ವಡೆ ತೋರಿಸ್ತಾರಂತೆ. ಫಸ್ಟ್ ಎಲ್ಲ ಹೋಗಿ ರೆಡಿ ಮಾಡ್ಕೋ, ಆಮೇಲೆ ನಾನು ಬರ್ತೀನಿ. ಹಿಂಗೋಗಿ ಹಂಗೆ ಬರ್ತೀನಿ. 2 ನಿಮಿಷ ರೆಡಿ ಮಾಡ್ಕೊಡ್ತೀನಿ. ಕಮ್
ಉಳ್ದಿರೋ ಉಪ್ಪಿಟ್ಟೀಗ ಖಾಲಿ ಆಗಬೇಕು ಅಷ್ಟೇ ನಮ್ಮಮ್ಮನ ಇಂಟೆನ್ಷನು. ನಾನು ತಿಂದು ಬದುಕಿದ್ರೆ ನಿಮಗೆ ಹೇಳ್ತೀನಿ ರಿವ್ಯೂನ. ಏನಮ್ಮ ಇಷ್ಟೊಂದು ಉಪ್ಪಿಟ್ಟು ಉಳಿಸ್ಕೊಂಡಿದ್ಯಾ? ನಿನಗೆ ಸ್ನ್ಯಾಕ್ಸ್ ಮಾಡ್ಕೊಡೋಕ್ಕೇನೆ ಉಪ್ಪಿಟ್ಟು ಉಳಿಸಿರೋದು ನೋಡ್ದಾ. ಸೊ ಆಲ್ರೆಡಿ ನನಗೆ ಇವತ್ತು ಉಪ್ಪಿಟ್ಟು ವಡೆ ಮಾಡೋದಕ್ಕೆ ನಮ್ಮಮ್ಮ ಸ್ಕ್ಯಾಮ್ ಮಾಡಕ್ಕೆ ರೆಡಿ ಆಗಿದ್ರು ಗೈಸ್. ನೋಡ್ದಾ, ಇದನ್ನು ಸ್ವಲ್ಪ ಮಾಡ್ಕೋತೀನಿ. ಉದುರಾಗೆ ಇದೆ ನೋಡಿ. ತರಕಾರಿ ಉಪ್ಪಿಟ್ಟಲ್ಲಿ ವಡೆ ಮಾಡ್ತಾರೆ ನಮ್ಮಮ್ಮ. ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ನೋಡಕ್ಕೆ. ಆಗುತ್ತೆ ನೋಡಿ. 2 ಈರುಳ್ಳಿ. ಅಯ್ಯೋ ಅಯ್ಯೋ ಅನ್ಬೇಡ, ತಿಂದು ನೋಡು. ಅಯ್ಯೋ ಅಂದರೆ ಮನೆ ಹೆಂಡ್ತಿ ಅಂತ ಮೊದಲೇ ಹೇಳಿದ್ದೀನಿ. ಹುರಿದಿರೋ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದು ಜಸ್ಟ್ ಮಿಕ್ಸಿಲಿ 1-2 ರೌಂಡ್ ಹಿಂಗೆ ಮಾಡಿದ್ದೀನಿ. ಕಡಲೆಕಾಯಿ ಬೀಜ. ಓ ಮೈ ಗಾಡ್, ಸಾಕು ಸಾಕು. ಆಯ್ತು. ಉಪ್ಪಿಟ್ಟು ವಡೆ. ಓ ಮೈ ಗಾಡ್, ನನ್ಗೆ ಅದನ್ನ ನೋಡ್ತಾ ಇದ್ರೇನೆ ಹೆಂಗೆ ಹೋಗ್ತಿದೆ. ಕಡಲೆ ಹಿಟ್ಟು ಇದಕ್ಕೆ ಎಷ್ಟು ಸೆಟ್ ಆಗುತ್ತೋ ಅಷ್ಟು ಹಾಕೋಬೇಕು. 4 ಸ್ಪೂನ್ ತೊಗೊಂಡಿದ್ದೀನಿ, ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ತುಂಬ ಕ್ರಿಸ್ಪಿಯಾಗಿ ಬರೋದಕ್ಕೆ 1.5 ಸ್ಪೂನ್ ತೊಗೋತೀನಿ. ಹೆದರ್ಕೋಬೇಡ ಕಣೆ, ಏನೂ ಆಗಲ್ಲ. ಗಾರ್ಲಿಕ್ ಜಿಂಜರ್ ಪೇಸ್ಟ್. ಓ ಮೈ ಗಾಡ್, ಗಾಡು ನೋಡಿಲಿ. 1 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿದ್ದೀನಿ, ಮಜ್ಜಾ ಕೊಡುತ್ತೆ ವಡೆಗೆ. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಉಪ್ಪಿಟ್ಟು ಸಬ್ಬಕ್ಕಿ ಹಾಕಿ ವಡೆ ಮಾಡಿ ನನ್ನನ್ನ ಇವತ್ತು ಬೇದಿ ಬಡಿಸುವ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಎಲ್ಲ ಮಗನಿಗೆ ಯಾಕೆ ಹೇಳ್ತೀಯ? ಅಯ್ಯೋ, ಇದು ನೋಡಕ್ಕೆ ಆಯ್ತಲ್ಲ, ಇದೀನಿ ಹೆಂಗ್ ತಿನ್ಲಿ ನಾನು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ. ಸೀರಿಯಸ್ ಆಗಿ ಉಪ್ಪಿಟ್ಟಲ್ಲೂ ವಡೆ ಮಾಡ್ಬೋದಾ? ಏನಮ್ಮ ನೋಡಿಲಿ, ನೀವು? 1/4 ಸ್ಪೂನ್. ಯಾವುದು ವೇಸ್ಟ್ ಮಾಡಬಾರ್ದು, ಕಸದಲ್ಲಿ ರಸ ಅಂತ ಇದೆ. ಹಾಗೆ ನನ್ನನ್ನು ಕಸ ಮಾಡ್ತಾ ಇದೀಯ ಇವಾಗ ನೀನು. ಉಪ್ಪಿಟ್ಟಲ್ಲಿ ವಡೆ ಮಾಡ್ಕೊಡ್ತೀನಿ, ತಿಂದ್ಬಿಟ್ಟು ಹೇಳು. ಬೇಜಾರು ಮಾಡ್ಕೋಬೇಡ. ನಿಂಗೆ ಉಪ್ಪಿಟ್ಟು ಬೇಜಾರಾಯಿತು ಅಂದರೆ ಮನೇಲೂ ಅಷ್ಟೇ ಮಾಡಿರ್ತೀರಾ. ಯಾವ ಉಪ್ಪಿಟ್ಟದು ಸರಿ, ಈರುಳ್ಳಿ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು, ಸೊಪ್ಪುಗಳು ಉಪ್ಪಿಟ್ಟು ಯಾವುದು ಮಾಡಿದ್ರು ಮಿಕ್ಕಿದ್ರೆ ದಯವಿಟ್ಟು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡಿ. ಈ ರೀತಿ ಗೊತ್ತೇ ಆಗಲ್ಲ ಅವ್ರಿಗೆ, ಏಮಾರಿಸ್ಬಿಟ್ಟು ಕೊಟ್ಬಿಡ್ಬೋದು. ತಿಂತಾಳೆ ನನ್ನ ಮಗಳು, ತಿಂತಾಳೆ. ಗೈಸ್, ನಮ್ಮಮ್ಮ ಸಖತ್ತಾಗಿ ಬಕ್ರ ಮಾಡ್ತಾ ಇದ್ದಾರೆ ಇವತ್ತು. ನೆಕ್ಸ್ಟ್ ಲೆವೆಲ್ ಬಕ್ರ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಗರಂ ಮಸಾಲ. ಅಯ್ಯೋ, ಓಕೆ ಫ್ರೆಂಡ್ಸ್, ಬಾಯ್. ನೀನು ತಿಂದು ನೋಡಬೇಕು. ಆಗಲೇ ನೀನೇ ಕ್ಲೈಮ್ಯಾಕ್ಸ್ ಹೇಳ್ಬಿಡ್ತಾ ಇದೀಯಾ? ಅಲ್ಲ, ನನ್ಗೆ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಆಯ್ತಾ ಇಲ್ಲ, ಅದಕ್ಕೆ ನನಗೆ ಉಪ್ಪು ಮೇನು. ಇವಾಗ ಕಲಿಸುವ ಕಾರ್ಯಕ್ರಮ ಕಲಿಸ್ಕೊತೀನಿ. ಇವದೋಪುವನ್ನು ಕೈಯಲ್ಲಿ ಚೆನ್ನಾಗಿ ಚಿಕ್ಕಿಕೊಳ್ಳಿ. ಇದು ರಾತ್ರಿದಲ್ಲ ಮಗನೇ, ಅಪಾರ್ಥ ಮಾಡ್ಕೊಂಡ್ರೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋದು ನೋಡಿ. ಡ್ರೆಸ್ ಕೂಡ ಚೇಂಜ್ ಮಾಡಿ ಸಾಕ್ಷಿ. ನನ್ನ ಡ್ರೆಸ್ ಅವಳು ಮಾಡಿಲ್ಲ, ಅವಳು ಇದ್ದಾಳೆ. ಲೇ, ಒಂದೊಂದು ದಿನಕ್ಕೆ 3 ಅಡುಗೆ ಮಾಡಿದ್ರೆ ಒಂದೇ ಡ್ರೆಸ್ಸಲ್ಲೇ ನಿಂತಿರ್ಬೇಕು. ನಾವೇನು ಮಿಸ್ ಇಂಡಿಯಾನ ಒಂದೊಂದು ಕಾರ್ಡ್ಗೂ ಚೇಂಜ್ ಮಾಡೋಕ್ಕೆ. ನೋಡಿ, ಇದಕ್ಕೆ ಎಷ್ಟಾಯಿತು ಅಂದರೆ 5 ಸ್ಪೂನ್ ಉಪ್ಪಿಟ್ಟು ಹಾಕಿದ್ದೀನಿ. 5 ಸ್ಪೂನ್ ಉಪ್ಪಿಟ್ಟು. ನಗಬೇಡ ನಗಬೇಡ, ಇದು ಉಪ್ಪಿಟ್ಟು ವಡೆ, ನಗಬೇಡ. ಎಸ್. ಮಕ್ಕಳಿಗೆ ಉಪ್ಪಿಟ್ಟು ಅಂದರೆ ಓಡೋಗೋರು ಈ ಜನ್ರೇಷನ್. ಆ ಕಾಲದಿಂದ ಅಯ್ಯೋ ಕಾಂಕ್ರೀಟ್, ಅಯ್ಯೋ ಸಿಮೆಂಟ, ನನಗೆ ಬೇಡ ಅನ್ನೋರಿಗೆ ದಯವಿಟ್ಟು ಮಕ್ಕಳಂತಲ್ಲ ಎಲ್ಲ ಏಜವರು ತಿನ್ನಿರಿ. ಈಗ ಕಡಲೆಕಾಯಿ ಬೀಜ ಹಾಕಿರೋದ್ರಿಂದ ಇನ್ನೂ ಫ್ಲೇವರ್ ಜಾಸ್ತಿ ಇರುತ್ತೆ. ಇದು ನೋಡಿ, ಸೊಪ್ಪಿರೋದ್ರಿಂದ ಸ್ವಲ್ಪ ಆಗಲೇ ನೋಡಿ ಈ ಥರ ಬರ್ತದೆ. ಆಗಲೇ ಸೊಪ್ಪಿಗೆ ಸ್ವಲ್ಪ ನೀರು ಹಾಕೊಂಡು ಉಪ್ಪಿಟ್ಟು ಹಾಕೊಂಡು ಉಚ್ಕಿ ಸ್ವಲ್ಪ ನೀರು ಹಾಕ್ತೀನಿ. ಅಮ್ಮ, ನನ್ನ ಕೈಲಿ ನನಗೆ ಆಗ್ಲೇ ಹೊಟ್ಟೆ ನೋಯ್ತೈತೆ ನೋಡ, ನನಗೆ ಆಗ್ಲೇ ಹೊಟ್ಟೆ ನೋಯ್ತೈತೆ. ಮುಚ್ಚೆ ಬಾಯಿ, ಸುಮ್ಮನೆ ಇರ್ತಾಳೆ. ನಮ್ಮ ಅಪ್ಪನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕಲ್ಲ ನಾನು ಇದನ್ನ. ಏನ್ರಿ ಇದು ಅಂತಾರೆ, ಆಮೇಲೆ ಹೇಳ್ತೀನಿ ಈ ಥರ ಅಂತ. ಕೈ ತೊಳ್ಕೊಂಡು ಎದ್ಕೊಂಡೋಯ್ತಾರೆ. ಏನಿಲ್ಲ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಹಂಗೆ. ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೆ, ಏನು ಎಲ್ಲೂ ಉರಿಯಲ್ಲ, ಹೆದರ್ಕೋಬೇಕು. ಉರಿಯೋ ಪ್ರಶ್ನೆ ಅಲ್ಲ. ನಾವೇನಾದ್ರೂ ಉಪ್ಪಿಟ್ಟು ನಿಂಗೆ ಹಿಂಗ್ ಇಚ್ಕೊಂಡ್ ತಿನ್ಬಿಟ್ಟಿದ್ರೆ ನೀನ್
ಅಂಗೈನೂ ಜಾಸ್ತಿ ಇಟ್ಟಿದ್ದಿಲ್ಲ. ಇಸ್ಕಿ ಪಸ್ಕಿ ಅಂದರೆ ಈ ಅಂಗೈ ಮುಂಗೈ ಎಲ್ಲ ಗಲೀಜಾಗಿರುತ್ತೆ. ನಾನು ನೀಟಾಗಿ ಮಾಡ್ಕೊಡ್ತೀನಿ, ಸಾಫ್ಟಾಗಿ, ಎಲ್ಲೂ ನೋವಾಗಬಾರ್ದು. ಉಪ್ಪಿಟ್ಗಿಂತ ಸಾಫ್ಟಾಗಿ ಕಲಿಸ್ತಾ ಇದ್ದೀನಿ ನೋಡು. ಓಕೆನಾ? ಸರಿನಾ? ಆಗಲೇ ಸಾಫ್ಟ್ ಆಯಿತು. ಅಮ್ಮ ನಿಮ್ಗೆ ಕೈಯಲ್ಲಿ ಕಲ್ಸೋಕೆ ಬೇಜಾರ್ದು, ಸ್ಪೂನಲ್ಲಿ ಕಲ್ಸ್ಕೊಂಡ್ರಾಯ್ತು. ಕಲ್ಸ್ಕೊಡ್ಬೇಕೆ ಪ್ಯಾಸನಾಗಿ? ಅಪ್ಪ ಸುಮ್ಮನೆ ಅದು ನೋಡೇ ಹೊಟ್ಟೆ ನೋವು ಬರ್ತದೆ. ಏನು ಬರಲ್ಲ ನಿನಗೆ. ನಾನು ಇಲ್ಲಿ ಉಪ್ಪಿಟ್ಟು ಕಾಣ್ತಾ ಇದೆಯಾ? ಇದರಲ್ಲಿ ಉಪ್ಪಿಟ್ಟಿದೆಯೇ? ಉಪ್ಪಿಟ್ಟಲ್ಲಿ ಉಪ್ಪಿಟ್ಟಿದೆಯೇ ಹೇಳಿ ಫ್ರೆಂಡ್ಸ್? ಯಾಕೆ ಹೊಸ್ದಾಗಿ ಅಮ್ಮಂದ್ರು ಕಂಡಿಡ್ದು ಮಕ್ಕಳಿಗೆ ಡುಬಾಕ್ ಮಾಡಿ ಮಿಕ್ಕಿರೋದನ್ನ ಈ ಥರ ಮಾಡಿಕೊಟ್ರೆ ಬೇಜಾರು ಮಾಡ್ಕೊಳಂಗಿಲ್ಲ. ನೋಡ್ತಾ ಇರಿ. ಒಟ್ನಲ್ಲಿ ನಾವು ಒಂದು ಡಸ್ಟ್ಬಿನ್, ಆ ಡಸ್ಟ್ಬಿನ್ ಹೊಟ್ಟೆ ಒಳಗಡೆ ನೀವೇನಾದರೂ ಒಂದು ಲೋಡ್ ಮಾಡ್ತಾ ಇರಬೇಕು ನಮ್ಗಳಿಗೆ. ಉಪ್ಪಿಟ್ಟು ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ನಾವು ಬಕರಗಳಿಗೆ ಉಪ್ಪು ಸಾಕಂತ ಟೇಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ಲಾಸ್ ಆಗಿದೆ. ಇವಾಗ ಒಡೆ ಕರಿಯೋ ಕಾರ್ಯಕ್ರಮ. ಈ ಕಡೆ ಬನ್ನಿ ಫ್ರೆಂಡ್ಸ್. ಉಪ್ಪಿಟ್ಟು ಉಪ್ಪಿಟ್ಟು ನನ್ನ ಮಗಳು ಇದನ್ನ ನೋಡಿ ಓಡೋದ್ಲು ತಲೆಕೆಟ್ಟು. ನೋಡಿ ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ವಡ 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 ತಿಂದು ನೋಡಿ ನೀವು. ಓಡ 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 ಇಲ್ಲ, ಓಡಲೇ ವಡ ವಡ ತಿನ್ಕೊಂಡು ಓಡಲೇ. ನೋಡ್ಕೊಳ್ಳಿ ಮಾಡ್ತಾ ಇದ್ದೀನಿ ಈಗ. ರೆಡಿ? ಅಯ್ಯೋ ನನ್ನ ಕೈಲಿ ಆಯ್ತಲ್ಲ ಗೈಸ್. ಅಮ್ಮ ನಿಜವಾಗ್ಲೂ ಚೆನ್ನಾಗಾಗುತ್ತೆ ಸತ್ಯ. ನಾವು ಉಪ್ಪಿಟ್ಟು ಮೇಲೆ ಆಣೆ, ಇಲ್ಲಾಂದ್ರೆ ಬೇದಿ ಆಗೋಯ್ತದ ನಿನಗೆ. ಕರೆಕ್ಟಾಗಿ ಹೇಳು, ನಿಜವಾಗ್ಲೂ ಚೆನ್ನಾಗಿರುತ್ತಾ? ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಾಗ್ತಾ ಇದೆ. ನಾನು ನಿನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೋಆಪ್ರೇಟ್ ಮಾಡು. ರುಚಿ ಇದ್ರೆ ವ್ಯೂವರ್ಸ್ಗೆ ಎಕ್ಸ್ಪ್ಲೈನ್ ಮಾಡು, ಇದು ಉಪ್ಪಿಟ್ಟ ವಡೆನ ಅಂತ. ನೋಡು, ಒಟ್ನಲ್ಲಿ ನಿನ್ಗೂ ಗ್ಯಾರಂಟಿ ಇಲ್ಲ ಅದು ಹೆಂಗಾಗುತ್ತೆ ಅಂತ. ಉಪ್ಪಿಟ್ಟು ಗಂಡ ವಡೆ ಹೆಂಡತಿ. ಒಟ್ನಲ್ಲಿ ನಿನಗೂ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ನಿನಗೆ ನಾನು ಹೊಸ ಅಡುಗೆ ಮಾಡ್ತಾ ಇದ್ದೀನಿ 2026ಕ್ಕೆ. ನಿನ್ನ ಮೇಲೇ ಪ್ರಯೋಗ ಮಾಡ್ತಾ ಇದ್ದೀನಿ. ನಿಜ ಹೇಳ್ತಾ ಇದ್ದೀನಿ, ಇಪ್ಪಿಟ್ಟು ವಡ ಆಣೆ ಮೇಲೇನೂ ನಿನ್ನ ಮೇಲೆ ಪ್ರಯೋಗ. ಮುಚ್ಕೊಂಡು ತಿನ್ಬೇಕು. ನಾನು ಸತ್ತೆ ಇವತ್ತು. ಇಲ್ಲಮ್ಮ, ಚೆನ್ನಾಗಿರುತ್ತೆ. ನಾನು ಕನ್ಸಲ್ ಮಾಡ್ಕೊಂಡು ತಿಂದಿದ್ದೆ, ರುಚಿಯಾಗಿತ್ತು, ಅದಕ್ಕೆ ನನಗೆ ಮಾಡ್ಕೊಡ್ತಾ ಇದ್ದೀನಿ. ನಿಜ ತಿನ್ನು, ನನ್ನ ಕನಸು ನನಸಾಯ್ತದೆ, ತಿನ್ನು. ಭಗವಂತ ಕಾಪಾಡಪ್ಪ. ಇವಾಗ ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಹಾಕ್ತೀನಿ. ಯಾಕೆ ಅಂದರೆ ಸ್ವಲ್ಪ ಹಾಕ್ಬೇಕಾದ್ರೆ ವಡೆನ ಸ್ವಲ್ಪ ಅಂಟಬಾರ್ದಲ್ಲ. ಇದರಲ್ಲಿ ಇಲ್ಲಾಂದ್ರೆ ಒಂದು 35 ವಡೆ ಆಯ್ತದೆ. ಹೋಗಿ ಮಾರ್ಕೊಂಬ. 1ಕ್ಕೆ 5 ರೂಪಾಯಿ. ಅಲ್ಲ, ಇವಾಗ ನಾನು ತಿಂದ್ಬಿಟ್ಟು ಹೆಂಗಿರುತ್ತೆ ಅಂತ ನಾನು ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀನಿ. 35 ವಡೆ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ನಮ್ಮಮ್ಮ ರೆಡಿ ಆಗೋರೆ. ನೀನು ಅಷ್ಟೇ 35 ವಡೆ ಕೊಟ್ರೆ ಒಂದೇ ಬೇದಿ. ಓಕೆ, ಎಣ್ಣೆ ಹಾಕ್ತೀನಿ ಕಾಯಕ್ಕೆ. ತಿನ್ನಪ್ಪ, ಯಾಕೆ ನೋ ಬೇಜಾರು. ಗೈಸ್, ಇದನ್ನ ಬೋಂಡ ಥರ ಆದರೂ ಮಾಡ್ಕೊಳ್ಳಿ, ವಡೆ ಥರನಾದರೂ ಮಾಡ್ಕೊಳ್ಳಿ. ಒಟ್ನಲ್ಲಿ ಒಂದು ಶೇಪ್ ಕೊಡಿ. ನೋಡಿ, ಒಟ್ನಲ್ಲಿ ಉಪ್ಪಿಟ್ಟು ವಡೆ ಮಾಡ್ಕೊಳ್ಳಿ. ಉಪ್ಪಿಟ್ಟು ವಡೆ ಮಾಡ್ಕೊಳ್ಳಿ. ಓ ಮೈ ಗಾಡ್ಸ್, ಇಲ್ಲ ಕೋಳಿಗೆ ಹಲ್ಲಿಲ್ಲ, ನಮ್ಮ ಅಮ್ಮನಿಗೆ ತಲೆ ಇಲ್ಲ. ಅಲ್ಲ, ನಮ್ಮ ಅಮ್ಮಂಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ಹಾ, ಉಪ್ಪಿಟ್ಟು ವಡೆ ಮಾಡ್ತಾವ್ರೆ ಗಾಯ್ಸ್. ಓ ಮೈ ಗುಡ್ನೆಸ್, ಈ ತರ 7 ಅದ್ಭುತಗಳನ್ನ ನೀವು ನೋಡ್ಬೇಕು. ನಾನೊಂಥರ ಸೈಂಟಿಸ್ಟ್ ಇದ್ದಂಗೆ ಕಂಡಿಡಿತಾನೆ ಇರ್ತೀನಿ, ನಿನ್ನ ಮೇಲೆ ಪ್ರಯೋಗ ಮಾಡ್ತಾನೆ ಇರ್ತೀನಿ. ತಿನ್ನಿ ಫ್ರೆಂಡ್ಸ್, ಹಂಗೆಲ್ಲ ಬೇಜಾರು ಮಾಡ್ಕೊಳ್ಳಂಗಿಲ್ಲ. ನೋಡಿ, 3 ಬೇಯ್ತಿದ್ದೀನಿ, ತಿಂದು ನೋಡು. ನೀವು ಬರ್ತಿದ್ರೆ ನಾನು ತಿಂತೀನಿ. ಏನಂದಿರಿ ಹೇಳು. ಉಪ್ಪಿಟ್ಟಡ 3 ಹಾಕಿದ್ದೀನಿ ಒಲೆ ಮೇಲೆ, ನೀ ತಿನ್ನು. ನಿನ್ಗೆ ಏನು ಸೈಡ್ ಎಫೆಕ್ಟ್ ಆಗಿಲ್ಲ, ನಾನು ತಿಂತೀನಿ. ಅಯ್ಯೋ ದೇವ್ರೆ, ನೋಡಿ ಎಷ್ಟು ಚೆನ್ನಾಗಿ ಬೇಯ್ತದೆ ಎಣ್ಣೆಲಿ. ಮಗನ್, ನನ್ಗೆ ನಿಜವಾಗ್ಲೂ ಇದು ಹೆಂಗಾಗುತ್ತೆ ಏನ್ ಕತೆ ಅಂತ ಗೊತ್ತಿಲ್ಲ. ಓಕೆ, ತಿಂದ್ಬಿಟ್ಟು ಹೇಳ್ತೀನಿ ಬನ್ನಿ. ಯಾಕಾದ್ರೂ ಸ್ನ್ಯಾಕ್ಸ್ ಕೇಳ್ಬಿಟ್ನು ಅಂತ ಅನ್ಸ್ಬಾರ್ದು. ನೋಡೋಣ, ಏನೋ ಗಮ್ ಗಮ್ ಅಂತ ಇದೆ. ಸಬ್ಬಕ್ಕಿ ಎಲ್ಲ ಒಳ್ಳೆ ಸ್ಮೆಲ್ ಬರ್ತೈತೆ. ಟೇಸ್ಟ್ ಹೆಂಗ್ ಬರುತ್ತೆ ಅಂತ ನಂಗೆ ಐಡಿಯಾ ಇಲ್ಲ. ನೋಡೋಣ ಬನ್ನಿ. ಟೇಸ್ಟ್ ಸ್ಟ್ರಕ್ಚರ್ ಹೆಂಗ್ ಬರುತ್ತೆ ಗೊತ್ತಿಲ್ಲ. ಇದಕ್ಕೆ
ಚಟ್ನಿ ಆದ್ರೂ ಮಾಡ್ಕೊಂತೀನಿ, ಕೆಚಪ್ ಆದ್ರೂ ಹಾಕ್ಬೋದು. ಮಯೋನೀಸ್ ಅದು ಹಾಕೊಳ್ಳಿ, ಒಟ್ನಲ್ಲಿ ಉಪ್ಪಿಟ್ಟು ವಡೆ ತಿನ್ಕೊಳ್ಳಿ. ಅಯ್ಯೋ ಬಿಡು, ಬೆಂದಿದ ತಕ್ಷಣ ಮೇಲೆ ತೇಲುತ್ತಾ ಇನ್ನ ಮುಳುಗಿದೆ ಅಂದ್ರೆ ಇನ್ನ ಬೆಂದಿಲ್ಲ ಅಂತ, ಬೆಂದಿದೆ ಅಂದ್ರೆ ತೇಲ್ಕೊಳ್ಳುತ್ತೆ. ನಾನು ಉಪ್ಪಿಟ್ಟು ವಡೆ ತಿಂತಾ ಉಪ್ಪಿಟ್ಟು ಹೇಟರ್ಸ್ ಉಪ್ಪಿಟ್ಟು ಲವರ್ಸ್ ಆಗಿರ್ತಾರೆ. ಇನ್ನು ಮುಂದೆ ನೋಡು, ಏನು ಹೇಳು, ಉಪ್ಪಿಟ್ಟು ಹೇಟರ್ಸ್ ಇನ್ಮೇಲಿಂದ ಉಪ್ಪಿಟ್ಟು ವಡೆ ತಿನ್ಬಿಟ್ಟು ಲವರ್ಸ್ ಆಗಿರ್ತಾರೆ. ಅಮ್ಮ ಮಾಡ್ಕೊಡಮ್ಮ, ಉಪ್ಪಿಟ್ಟಿಗಿಂತ ಇದೆ ಬೆಸ್ಟ್ ಅಂತ ಹೇಳ್ತಾರೆ. ನೋಡಿ ನಾನು ಡಿಸೈಡ್ ಮಾಡ್ತೀನಿ. ಖಂಡಿತ ಮಾಡು, ಯಾಕಂದ್ರೆ ನಿನ್ಮೇಲೆ ತಾನೇ ಪ್ರಯೋಗ ಮಾಡ್ತಾ ಇರೋದು. ನೀನೇ ರಿವ್ಯೂ ಕೊಡ್ಬೇಕೀಗ. ನನ್ನ ಹೋಟ್ಲಿಗೆ ಸೇರ್ಸ್ಕೊತಾರ, ಹೋಟ್ಲಿಗೆ ಅಡಿಗೆಗೆ ಹೇಳು. ಅಲ್ಲ, ಹೋಟ್ಲಲ್ಲಿ ಉಪ್ಪಿಟ್ಟು ಮಿಕ್ಕಿದ್ರೆ ನಿನ್ ರೆಸಿಪಿ ನೋಡ್ಬಿಟ್ಟು 5 ಸ್ಟಾರ್ ಹೋಟ್ಲ್ ಅವರು ನೀನ್ ಉಪ್ಪಿಟ್ಟು ವಡೆ ಮಾಡ್ಬಿಡ್ತಾರೆ ಬಿಡು. ಹೌದು, ವೇಸ್ಟ್ ಆಗಬಾರ್ದು. ಮೇಡಮ್ ಐಡಿಯಾ, ಬ್ರೈನ್ ಸೂಪರ್ ಆಗಿದೆ. ಅಪಾಯಿಂಟ್ಮೆಂಟ್ ನಾಳೆಯಿಂದ ತಿಂಗಳಿಗೆ 1 ಲಕ್ಷ ಸಂಬಳ. ಹೊರಡ್ತೀನಿ, ನಾನು ಹೊರಟ್ಬಿಡ್ತೀನಿ ಗಾಯ್ಸ್. ಅದೇಕೋ ಅಲ್ಲಿಂದ ಚೆನ್ನಾಗಿ ರೆಸಿಪಿ ಕಲ್ತ್ಕೊಂಡ್ಬಂದು ನಿನಗೆ ಮಾಡಿ ನಾನು ಯೂಟ್ಯೂಬ್ಗೆ ಹಾಕತ್ತೀನಿ. ಅಲ್ಲೂ ಚೆಫ್ ಇರ್ತಾರಲ್ಲ, ತರಕಾರಿ ಹೆಚ್ಚುವುದು ಹೇಗೆ, ರುಬ್ಬೋದು ಹೇಗೆ ಎಲ್ಲ ಕಲ್ತ್ಕೊಬತ್ತೀನಿ. ಅದು ಏನಮ್ಮ, ಅದು ಕಡಲೆಕಾಯಿ ಬೀಜಗಳು ಹಂಗಾಕಿದ್ಯಾ? ಬೀಜ ಮೊದಲ ಬರುತ್ತೆ ನೋಡಿ, ಹೆದರ್ಕೋಬೇಡ. ನೋಡಿ, ಸಿಮ್ಮಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ, ಯಾಕಂದ್ರೆ ಆಲ್ರೆಡಿ ಉಪ್ಪಿಟ್ಟು ಬೆಂದೋಗಿದೆಯಲ್ಲ, ಹಂಗಾಗಿ ರೆಡಿ. ಎತ್ತುತ್ತೀನಿ ಈಗ. 9 ತಿಂಗಳಿಟ್ಟು ಎತ್ತದೇನಲ್ಲ, ಎಣ್ಣೆಲಿ ಬೇಯಿಸಿ ಎತ್ತೋದು. ಮನೆಗೆ ತಿನ್ಬಿಟ್ಟು ಹೇಳ್ತೀನಿ. ನಮ್ಮಮ್ಮ ನಿನ್ ಮೇಲೆ ಏನೇನು ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ನಿನ್ಗೆ ಗೊತ್ತಾಗುತ್ತೆ. ಓ ಮೈ ಗಾಡ್, ನೋಡಕ್ಕೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ತಿಂದು ಮುಂದ್ಮೇಲೆ ಗೊತ್ತಾಗುತ್ತೆ, ನೋಡೋಣ. ತಿನ್ನು. ಗ್ಯಾಸ್ ನೋಡೋ ಕಲರ್ ಚೆನ್ನಾಗದೆ, ಕಳಕೆ ಬೀಜ ಜಾಸ್ತಿ ಆಗದೆ. ಏನೋ ತಿನ್ನೋಣ ಬನ್ನಿ, ಹೆಂಗೈತೆ ನೋಡೋಣ. ಉಪ್ಪಿಟ್ಟಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಒಗ್ಗರಣೆ ಹಾಕಿದ್ದೀನಿ, ಅದಕ್ಕಾಗಿ ಇದಕ್ಕೆ ಹಾಕಿಲ್ಲ. ಈಗ ಸ್ಪೆಷಲ್ ಕಳಕೆ ಬೀಜ ಹಾಕಿದ್ದೀನಿ. ತಿಂದ್ಬಿಟ್ಟು ಹೇಳಿ, ನಿಜ ಹೇಳ್ಬೇಕು, ಪರವಾಗಿಲ್ಲ. ನಿಜ ಹೇಳುವೆ ಉಪ್ಪಿಟ್ಟು ವಡೆನ ತಿಂದ್ಬಿಟ್ಟು ಹೇಳು. ಕಾಯ್ತಾ ಇದ್ದೀನಿ, ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಹೇಗೆ ಹೇಳ್ತೀಯ ಅಂತ. ಪಾಪ ನಿಂಗೂ ದೇವ್ರು ಒಳ್ಳೇದು ಮಾಡಲಿ, ಪ್ಲೀಸ್ ಹೇಳು. ಉಪ್ಪಿಟ್ಟಾಯ ನಮಃ. ನಮ್ಮಮ್ಮ ಮಾಡಿರೋ ಉಪ್ಪಿಟ್ಟು ವಡೆ. ನೆಮ್ಮದಿ ತಿನ್ಬೇಕು ಇಲ್ಲಿ. ತಿಂಬಿಡಿ, ಒಂದೊಂದೇ ತಿಂಬಿಡಿ ಹೇಳ್ತೀನಿ. ಯಾಕಂದರೆ ನನಗೆ ಏನೇನೋ ಫ್ಲೇವರ್ ಸಿಗ್ತಾಯಿದೆ, ಅದಕ್ಕೆ. ಸತ್ಯ ಅಲ್ಲ, ಉಪ್ಪಿಟ್ಟು ಅಂತ ಅಡ್ರೆಸ್ಗೆ ಇಲ್ಲ. ಉಪ್ಪಿಟ್ಟು ಎಲ್ಲಿದೆ ಅಂತ ಅಡ್ರೆಸ್ಗೆ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮ ಮೇಲೆ ಸತ್ಯ ಗೊತ್ತೇ ಆಗಲ್ಲ ಇದ್ರೊಳಗಡೆ ಉಪ್ಪಿಟ್ಟಿದೆ ಅಂತ. ಬಟ್ ನನಗೆ ಕಡಲೆಕಾಯಿ ಬೇಡ ಅಂತ ಅನ್ನಿಸ್ತಿದೆ. ಹಸ್ಕಸ್ಕಾಗಿದೆ ಕಡಲೆಕಾಯಿ. ನಂಗೆ ಅದೇನೋ ಫ್ಲೇವರ್ ನನಗಿಷ್ಟ ಆಗ್ತಿಲ್ಲ. ಬಿಟ್ಟರೆ ಕಡಲೆಕಾಯಿ ಒಂದು ತೆಗೆದುಬಿಟ್ರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಗೊತ್ತೇ ಆಗಲ್ಲ ಗೈಸ್, ನಮ್ಮ ಮಮ್ಮಿ ಸತ್ಯ. ಆನೆಸ್ಟಾಗಿ ರಿವ್ಯೂ ಹೇಳ್ತಾ ಇದ್ದೀನಿ. ನಿಂಗೆ ಕಡಲೆಕಾಯಿ ಬೀಜ ಇಷ್ಟ ಇಲ್ಲ ಮೊದಲಾಗಿ. ಡೀಪ್ ಫ್ರೈ ಕ್ರಿಸ್ಪಿ ಆಗ್ಬೇಕಾಗಿತ್ತ? ಒಂದು ಕ್ರಿಸ್ಪಿ ಆಗುತ್ತೋ, ಸರಿ. ಹಸ್ಕಾಗ್ಬಿಡಿದೆ. ಫ್ರೈ ಮಾಡಿದಿಕ್ಕ? ಹಸ್ಕಾಗಿದೆ. ಇನ್ನ ಪುಡಿ ಮಾಡ್ಕೋಬಹುದು ಅಷ್ಟೇ. ಇಲ್ಲಾಂದ್ರೆ ಫುಲ್ ಪುಡಿ ಮಾಡ್ಬಿಡು. ಫುಲ್ ಪುಡಿ ಮಾಡಿ ಇದು ಅರ್ಧಂಬರ್ಧ ಪುಡಿ ಆಗಿರೋದಕ್ಕೆ ಅದು ನಂಗೆ ಫ್ಲೇವರ್ ಇಷ್ಟ ಆಗ್ತಿಲ್ಲ. ಮತ್ತೆ ಕಡಲೆಕಾಯಿ ಫ್ಲೇವರ್ ತಗೋತಾ ಇದೆ. ನನ್ನ ಪ್ರಕಾರ ಸಬ್ಬಕ್ಕಿಯಲ್ಲಿ ಇದ್ರೇನೆ ನಿನಗೆ ಸಾಕು ಅಂತ ಅನ್ಸುತ್ತೆ. ಹಾ, ಕಡಲೆಕಾಯಿ ಅವಶ್ಯಕತೆ ಇಲ್ಲ. ಕಡಲೆಕಾಯಿ ಸ್ಕಿಪ್ ಮಾಡ್ಕೊಳ್ಳಿ. ಹೇಗಿದೆ ಟೇಸ್ಟ್? ಉಪ್ಪಿಟ್ಟು ಅಂತ ಅಂತಾರೆ ಯಾರ? ಉಪ್ಪಿಟ್ಟು ವಡೆ ಅಂದ್ರೆ ಅನ್ಸೋದೇ ಇಲ್ಲ. ಇದು ಉಪ್ಪಿಟ್ಟು ವಡೆ ಅಂತ ಅನ್ಸೋದೇ ಇಲ್ಲ. ಆ್ಯಕ್ಚುಲಿ ಎಕ್ಸ್ಪರಿಮೆಂಟ್ ಮಾಡಿದ್ದು ಸಕ್ಸಸ್ ಆಗಿದೆ. ಬೆಸ್ಟ್ ಐಡಿಯಾ. ಯಾರ ಮನೇಲಾದರೂ ಉಪ್ಪಿಟ್ಟು ಮಿಕ್ಕಿದ್ರೆ ವಡೆ ಮಾಡ್ಕೊತೀನಿ, ಸ್ವಲ್ಪ ಚಟ್ನಿನೋ ಕೆಚಪ್ ಹಾಕೊತೀನಿ. ನಿಜವಾಗ್ಲೂ ಹಾನೆಸ್ಟಾಗಿ ತುಂಬ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ.
ಐ ಲೈಕ್ ಇಟ್. ಸಕ್ಸಸ್ಸು, ಎಕ್ಸ್ಪೆರಿಮೆಂಟ್ ಇಸ್ ಸಕ್ಸಸ್ಸು. ನೀ ಬದುಕಿದೆ ಅಂದ್ರೆ ನಾನು ತಿಂತೀನಿ ಈಗ ಅಂತ ಹೇಳಿ. ನಾನು ಬದುಕಿದ್ದೀನಿ. ನಾನು ತಿಂತೀನಿ. ಈಗ ನಮ್ಮ ಅಮ್ಮಂಗೆ ಕೊಡ್ತೀನಿ ರೀ, ಊರು ಹೊಡೆಯಲ್ಲಿ ನಮ್ಮ ಅಮ್ಮಂದು ರಿಯಾಕ್ಷನ್ ತೊಗೊಳ್ಳೋಣ. ಇರ್ಮಾ ಉಪ್ಪಿಟ್ಟೇಟರ್ಸ್ನ ಮೊದಲೇ ನಾನು ಹೇಳಿದ್ದೀನಿ, ಉಪ್ಪಿಟ್ಟು ಲವರ್ಸ್ ಆಗ್ತಾರೆ ಅಂತ. ಈ ರೀತಿ ಮಾಡಿಕೊಟ್ಬಿಟ್ರೆ 100% ಲವರ್ಸ್ ಆಗ್ತಾರೆ. ನನ್ನ ಮಗಳು ಕಡಲೆಕಾಯಿ ಬೀಜ ಇಷ್ಟ ಇಲ್ಲ ಅಂತ ಹೇಳಿದ್ಲು. ಸರಿ ಬೇಡ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ಸೌಂಡ್ ಕೂಡ ಕಟುಮ್ ಕುಟುಂಬ ಅನ್ನತ್ತೆ ನೋಡಿ, ಸೌಂಡ್ ಬರ್ತಾ ಇದೆ. ಉಪ್ಪಿಟ್ಟು ಅಂತ ಗೊತ್ತೇ ಆಗಲ್ಲ ಮಕ್ಳಿಗೆ. ಏಮರ್ಸ್ಬಿಟ್ಟು ಚೆನ್ನಾಗಿ ತಿರ್ಸ್ಬೋದು. ಟೋಟಲ್ ಉಪ್ಪಿಟ್ಟು ಸ್ಕ್ಯಾಮ್ ಮಾಡಿ ವಡೆ ಮಾಡಿಕೊಡಿ ಗೈಸ್, ಗೊತ್ತೇ ಆಗಲ್ಲ. ಫಸ್ಟ್ ಕ್ಲಾಸ್ ಆಗಿದೆ. ಸೊ ಆ್ಯಕ್ಚುಲಿ ರೆಸಿಪಿ ವರ್ಕೌಟ್ ಆಯಿತು. ನಾನು ಅದನ್ನು ನೋಡಿ ನಕ್ಕಿ ಅದು ಏನಾಗುತ್ತೋ ಅಂತ ಟೆನ್ಷನಲ್ಲಿದೆ. ಆ್ಯಕ್ಚುಲಿ ಸಕ್ಸಸ್ ಆಯಿತು. ಸ್ನ್ಯಾಕ್ಸ್ ಟೈಮ್ಗೆ ಇಲ್ಲ ನೀವು ಬಿಸಿಬೇಳೆ ಬತ್ಕೋ ಸೈಡ್ಸ್ಗೆ ಏನಾದ್ರು ಮಾಡ್ಕೊಂಡಿದ್ದೀನಿ ತಿನ್ನಿ. ಮಕ್ಳಿಗೆ ಡಬ್ಬಿಗೂ ಹಾಕ್ಕೊಡ್ಬೋದು. ತುಂಬ ಚೆನ್ನಾಗಿದೆ. ಸಬ್ಬಕ್ಕಿ ಸೊಪ್ಪು ತುಂಬ ಫ್ಲೇವರ್ ಹೊಡಿತಾ ಇದೆ. ಕಳ್ಳೆಕಾಯಿ ನಿನಗೇನು ಅನ್ನಿಸ್ತು? ಕಳ್ಳೆಕಾಯಿ ಬೇಕಾ ಬೇಡವಾ? ಕರೆಕ್ಟಾಗಿ ಹೇಳು. ಪರ್ಫೆಕ್ಟ್ ಆಗಿದೆ. ಹೌದಾ? ನನಗಿಷ್ಟ ಆಗಲಿಲ್ಲ ಫ್ಲೇವರು. ಅದು ತಿಂದರೆ ಒಂದು ಫ್ಲೇವರ್ ಕಟುಮ್ ಕುಟುಂಬ ಅಂತ ನೋಡು. ಇಲ್ಲ, ಇಲ್ಲಂದ್ರೆ ಸ್ವಲ್ಪ ಫ್ರೈ ಆಗಬೇಕಿತ್ತು ಅದು ಕಳ್ಳೆಕಾಯಿ. ಇಲ್ಲ ಅಂದರೆ ನೀನೇನು ಮಾಡಬೇಕಿತ್ತು? ನುಣ್ಣಗೆ ಗ್ರೈಂಡ್ ಮಾಡಿಬಿಡ್ಬೇಕಿತ್ತು. ನಂಗೆ ಅದು ಸಿಗಲಿ ಅಂತಾನೆ. ಯಾಕಂದರೆ ಮದ್ದೂರು ವಡೆ ಮಾಡ್ಬೇಕಾದ್ರೆ ಕಡಲೆಕಾಯಿ ಬೀಜ ಈ ಥರ ಹಾಕ್ತಾರೆ, ಅರ್ಧಂಬರ್ಧ ಹಾಕ್ತಾರೆ. ಸೊ ಹಾಗಾಗಿ ಆ ಹಿಡಿದ ಮೇಲೆ ವಡೆಗೆ ಹಾಕಿದೆ. ನನಗೆ ಚೆನ್ನಾಗಿ ನೋಡಿ, ಎಷ್ಟು ಡೀಪ್ ಫ್ರೈ ಆಗಿದೆ. ಫ್ರೈ ಆಗಿದೆ. ಮೇಬಿ ಅದೇ ನನಗೆ ಕಳ್ಳೆಕಾಯಿ ಇಷ್ಟ ಇಲ್ದಿರೋ ಕಾರಣ ನನಗೆ ಫೀಲ್ ಆಯ್ತು ಅನ್ಸುತ್ತೆ ಅಷ್ಟೇ. ಮಿಕ್ಕಿದ್ದ 100% ಸೂಪರ್ ಆಗಿದೆ. ಗೊತ್ತೇ ಆಗಲ್ಲ ಮೀ ಫ್ರೈ ಮಾಡ್ಕೊಂಡು ತಿನ್ಬೋದು, ಏನು ಗೊತ್ತಾಗಲ್ಲ. ತುಂಬ ಚೆನ್ನಾಗಿದೆ ಗೈಸ್, ಟ್ರೈ ಮಾಡ್ಕೊತೀನಿ. ಉಪ್ಪಿಟ್ಟು ವಡೆ, ಎಕ್ಸ್ಪೆರಿಮೆಂಟ್ ವಡೆ ಸಕ್ಸಸ್ ಆಗಿದೆ. ಮಾಡಿಕೊಂಡು ನನಗೆ ಕಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಅಂತ. ಮಾಡ್ಕೊಂತೀನಿ ಕಾಯಿ ಚಟ್ನಿ ಮಜಾ ಇರುತ್ತೆ. ಈಗ ಕೆಚಪ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ಎಲ್ಲ ಏನು ಬೇಕಾದ್ರೆ ಮೈನೀಸು ಕೆಚಪ್ಪು ಸಾಸ್ಗಳು ಏನಾದರೂ ಹಾಕೊಂಡು ತಿನ್ಬೋದು, ಚೆನ್ನಾಗಿದೆ. ಸೂಪರ್. ನೀನು ಉಪ್ಪಿಟ್ಟು ವಡೆ ಅಮ್ಮ ಜಗದಾಂಬೆ, ಇನ್ನೊಂದ್ಸತಿ ನಾನು ಸ್ನ್ಯಾಕ್ಸು ಅಂತ ಕೇಳೋದೇ ಇಲ್ಲ ನಿನ್ನ ಹತ್ರ. ಅದು ವೇಸ್ಟ್ ಅಂತ ಬಿಸಾಕ್ಬಾರ್ದು. ಹಾಗಾಗಿ ಅದೇನು ಕಸ ಅಲ್ಲ, ತಿನ್ನೋ ವಸ್ತುನೇ. ಈ ರೀತಿ ಮಾಡ್ಕೊಂಡು ತಿಂದರೆ ಅದೇ ಹೇಳಿದ್ನಲ್ಲ, ರುಚಿಯಾಗೂ ಇದೆ, ಶುಚಿಯಾಗೂ ಇದೆ, ಎಲ್ಲವೂ ಇದೆ. ತಿನ್ನಬೇಕು, ಖಾಲಿನೂ ಆಗುತ್ತೆ. ಮಿಕ್ತು ಅಂದರೆ ಫಂಕ್ಷನ್ಗಳಲ್ಲಿ ಮನೇಲಿ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಸ್ಕೂಲು ಕಾಲೇಜಿಂದ ಬಂದ ತಕ್ಷಣ ಮಕ್ಕಳಿಗೆ ಇದನ್ನು ಮಾಡ್ಕೊಳ್ಳಿ ಏನೋ ಅಂತ ಹೇಳಿ, ತಿಂದಾದ್ಮೇಲೆ ಕೇಳೋದು ಉಪ್ಪಿಟ್ಟು ವಡೆ ಅಂತ ಹೇಳಿ ಮಕ್ಕಳು ಅಂತಾರೆ. ಓಕೆ ಗೈಸ್, ನಮ್ಮ ಎಕ್ಸ್ಪೆರಿಮೆಂಟ್ ಸಕ್ಸಸ್. ನಮ್ಮ ಅಮ್ಮಂದು ಕಡಲೆಕಾಯಿ ಬೀಜ ತಿನ್ನು, ಏನು ಮಜಾ ಇದೆ ನೋಡಿ. ಹಂಗೆ ತಿಂದರೆ ಚೆನ್ನಾಗಿದೆ ಮಮ್ಮಿ. ವಡೆಲೇನೆ ನನಗೆ ಒಂದೊಂದು ತುತ್ತೂ ನನಗೆ ತುಂಬ ಟೇಸ್ಟ್ ಅನ್ನಿಸ್ತು. ಮಾಡ್ಕೊಳ್ಳೋದು ಹೊಗಳೋದೇನಿಲ್ಲ. ನಿನಗದು ಕಡಲೆಕಾಯಿ ಬೀಜ ಬೇಡ ಅನ್ನಿಸ್ತು, ಓಕೆ. ಬೇಡ ಅಂದರೆ ಬೇಡ, ತೆಗೆದು ಬಿಡಿ. ಬೇಕು ಅಂದರೆ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಓಕೆ ಓಕೆ ಗೈಸ್, ಉಪ್ಪಿಟ್ಟು ವಡೆ ಉಪ್ಪಿಟ್ಟು 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 ತಿಂದ್ಬಿಟ್ಟು ನನ್ನ ಮಗಳು ಓಡೋಗ್ಲಿಲ್ಲ, ಇಲ್ಲೇ ಕೂತ್ಬಿಟ್ಲು. ಇಲ್ಲೇ ಕೂತ್ಬಿಟ್ಟೆ ತಾನೇ ತಿಂದು, ಓಡೋಗ್ಲಿಲ್ಲ ತಾನೇ, ಅಷ್ಟೇ. ಓಕೆ, ರುಚಿಯಾಗಿ ಮಾಡಿಕೊಟ್ರೆ ಯಾರೂ ಓಡೋಗಲ್ಲ, ತಿಂತಾರೆ. ಸರಿ ನಾಲ್ಕು ಮಾಡ್ಕೊಂಬರ್ತೀನಿ. ಆಯಿತು, ಮಾಡ್ಕೊಂಬರ್ತೀನಿ. ಚೆನ್ನಾಗಿದೆ, ತಿಂತೀನಿ. ಓಕೆ ಬಾಯ್. ಬಾಯ್ ಫ್ರೆಂಡ್ಸ್.